ಕೆಲವೊಮ್ಮೆ ಫೋನ್ ಬಳಸುವಾಗ ಅದು ಇದ್ದಕ್ಕಿದ್ದಂತೆ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ವಿಶೇಷವಾಗಿ ಹಳೆಯ ಫೋನ್ಗಳಲ್ಲಿ ಈ ಸಮಸ್ಯೆ ಆಗಾಗ ಬರ್ತಲೇ ಇರುತ್ತೆ. ಫೋನ್ ಹ್ಯಾಂಗ್ ಆದರೆ ಆನಂತರ ಸ್ಕ್ರೀನ್ನಲ್ಲಿ ಏನನ್ನೂ ಟ್ಯಾಪ್ ಮಾಡಲು ಅಥವಾ ಸ್ಕ್ರೀನ್ ಮೇಲೆ ಏನನ್ನೂ ನೋಡಲು ಸಾಧ್ಯ ಆಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಫೋನ್ ಕೆಟ್ಟು ಹೋಗಿದೆ ಅಂತ ಅರ್ಥ ಮಾಡಿಕೊಳ್ತೇವೆ ಮತ್ತು ನಂತರ ತಕ್ಷಣ ಎಲ್ಲಾದರೂ ಸರ್ವಿಸ್ ಸೆಂಟರ್ಗೆ ತೋರಿಸ್ತೀವಿ. ಆದರೆ ಇದು ಸಾಮಾನ್ಯ ಮತ್ತು ಸಾಫ್ಟ್ವೇರ್ ಸಮಸ್ಯೆಗಳು, ಅಪ್ಲಿಕೇಶನ್ಗಳು, ಸ್ಟೋರೇಜ್ ಸಮಸ್ಯೆ ಅಥವಾ ಜಾಸ್ತಿ ಬಿಸಿಯಾಗುವುದು ಸೇರಿದಂತೆ ಹಲವು ಕಾರಣಗಳಿಂದ ಸಂಭವಿಸಬಹುದು. ಆದ್ದರಿಂದ ನೀವು ಚಿಂತೆ ಮಾಡಬೇಕಾಗಿಲ್ಲ. ಕೆಲವು ಸರಳ ಟ್ರಿಕ್ಸ್ಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಫೋನನ್ನು ಮತ್ತೆ ಕೆಲಸ ಮಾಡುವಂತೆ ಮಾಡಬಹುದು. ಹಾಗಿದ್ರೆ ಹ್ಯಾಂಗ್ ಆಗಿರುವ ಸ್ಮಾರ್ಟ್ಫೋನ್ ಸ್ಕ್ರೀನನ್ನು ಹೇಗೆ ಸರಿಪಡಿಸುವುದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಫೋನನ್ನು ರೀಸ್ಟಾರ್ಟ್ ಮಾಡೋದು ಮೊದಲ ಪರಿಹಾರ. ಅಂದರೆ ಫೋನನ್ನು ರೀಸ್ಟಾರ್ಟ್ ಮಾಡಿ. ಆಂಡ್ರಾಯ್ಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಡೌನ್ ಬಟನನ್ನು ಏಕಕಾಲದಲ್ಲಿ 10 ರಿಂದ 15 ಸೆಕೆಂಡುಗಳ ಕಾಲ ಒತ್ತಿರಿ. ಐಫೋನ್ನಲ್ಲಿ ವಾಲ್ಯೂಮ್ ಅಪ್ ಮತ್ತು ವಾಲ್ಯೂಮ್ ಡೌನನ್ನು ಒಟ್ಟಿಗೆ ಒತ್ತಿ ನಂತರ ಪವರ್ ಬಟನನ್ನು ಒತ್ತಿ ಹಿಡಿದುಕೊಳ್ಳಿ. ಈ ವಿಧಾನವು ಫೋನ್ನ ಮೆಮೊರಿಯನ್ನು ರಿಫ್ರೆಶ್ ಮಾಡುತ್ತೆ ಮತ್ತು ಫ್ರೀಜ್ ಸಮಸ್ಯೆಯನ್ನು ಪರಿಹರಿಸಬಹುದು. ಎರಡನೇದಾಗಿ ಚಾರ್ಜಿಗೆ ಕನೆಕ್ಟ್ ಮಾಡಿ. ಕೆಲವೊಮ್ಮೆ ಫೋನ್ನ ಬ್ಯಾಟ್ರಿ ಖಾಲಿಯಾದಾಗ ಸ್ಕ್ರೀನ್ ಹ್ಯಾಂಗ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಅದನ್ನು ಚಾರ್ಜರ್ಗೆ ಕನೆಕ್ಟ್ ಮಾಡಿ. ಕೆಲವು ನಿಮಿಷಗಳ ಕಾಲ ಕಾಯಿರಿ. ಇದರ ನಂತರ ಮತ್ತೆ ಆನ್ ಮಾಡಿ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಈ ಸಮಸ್ಯೆಗೆ ಕಾರಣ ಅಂತ ನೀವು ಭಾವಿಸಿದರೆ ಫೋನನ್ನು ಸೇಫ್ ಮೋಡ್ನಲ್ಲಿ ಬೂಟ್ ಮಾಡಿ. ಇದರಲ್ಲಿ ಫೋನ್ ಸಿಸ್ಟಮ್ ಅಪ್ಲಿಕೇಶನ್ಗಳೊಂದಿಗೆ ಮಾತ್ರ ಪ್ರಾರಂಭ ಆಗುತ್ತೆ. ಸೇಫ್ ಮೋಡ್ನಲ್ಲಿ ಸ್ಕ್ರೀನ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಇತ್ತೀಚೆಗೆ ಡೌನ್ಲೋಡ್ ಮಾಡಲಾದ ಅಪ್ಲಿಕೇಶನ್ಗಳನ್ನು ತೆಗೆದುಹಾಕಿ. ಫ್ಯಾಕ್ಟರಿ ಡೀಸೆಟ್ ಮಾಡುವ ಮುನ್ನ ಡೇಟಾವನ್ನು ಬ್ಯಾಕಪ್ ಮಾಡಿ. ಮೇಲೆ ನೀಡಿರುವ ಯಾವುದೇ ವಿಧಾನಗಳು ಕಾರ್ಯನಿರ್ವಹಿಸಿದರೆ ಕೊನೆಯ ವಿಧಾನ ಅಂದರೆ ಫ್ಯಾಕ್ಟರಿ ರೀಸೆಟ್ ಮಾಡುವುದು. ಇದು ಫೋನ್ನ ಎಲ್ಲ ಸೆಟ್ಟಿಂಗ್ಗಳು ಮತ್ತು ಅಪ್ಲಿಕೇಶನ್ಗಳನ್ನು ಅಳಿಸುತ್ತೆ. ಅಲ್ಲದೆ ಮೊದಲು ಎಲ್ಲ ಪ್ರಮುಖ ಡಾಟಾವನ್ನು ಬ್ಯಾಕಪ್ ಮಾಡಲು ಖಚಿತಪಡಿಸಿಕೊಳ್ಳಿ. ನಂತರ ಸೆಟ್ಟಿಂಗ್ಗಳು, ಸಿಸ್ಟಮ್ ರೀಸೆಟ್, ಫ್ಯಾಕ್ಟರಿ ರೀಸೆಟ್ಗೆ ಹೋಗಿ ನೀವು ನಿಮ್ಮ ಫೋನನ್ನು ಮತ್ತೆ ಆಕ್ಟಿವ್ ಆಗಿ ಇಟ್ಕೋಬಹುದು. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.